ಐಶ್ವರ್ಯ ಗೌಡ ವಂಚನೆ ಪ್ರಕರಣದ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ಇದೀಗ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರಲ್ಲಿ ರವಿಕುಮಾರ್ ಮತ್ತು ಮತ್ತೊಬ್ಬರು ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರರು. 55 ಲಕ್ಷ ಕಳ್ಕೊಂಡಿದ್ದೀವಿ, ದಯಮಾಡಿ 55 ಲಕ್ಷ ನಮಗೆ ವಾಪಸ್ ಕೊಡಿಸಿ ಅಂತ ಅವರ ಹತ್ರ ಮನವಿ ಮಾಡಿದ್ದಾರೆ. ಕುರಿತಾಗಿ ಠಾಣೆಗೆ ದೂರು ಕೊಡಬೇಕು, ಕಾನೂನಾತ್ಮಕವಾಗಿ ಫೈಟ್ ಮಾಡಬೇಕು. ಕೇಂದ್ರ ಸಚಿವರ ಹತ್ರ ಈ ಮನವಿ ಎಷ್ಟು ಸಮಂಜಸ? ಮಾತಾಡಿದೀವಿ ಈಗಾಗಲೇ, ಸೀರಿಯಸ್ ಆಗಿ ಆಕ್ಷನ್ ತಗೋತಾರೆ. ನೋಡೋಣ, ನೀವು ಮೊದಲೇ ಬಂದ್ರೆ 8 ವರ್ಷದಿಂದ ನೀವು ಬುಕ್ ಕೊಟ್ಬಿಟ್ಟು ಆರಾಮಾಗಿದ್ದೀರಿ. ಅದ್ರ ಮೇಲೆ ನಿಖಿಲ್ ಹೆಸರು ಬೇರೆ, ಅನಿತಾ ಕುಮಾರಸ್ವಾಮಿ ಹೆಸರು ಬೇರೆ ಹಾಕೊಂಡಿದ್ದೀರಿ ಕಂಪ್ಲೇಂಟ್ ಅಲ್ಲಿ. ಅದು ಯಾವ ಅದ್ರ ಬಗ್ಗೆ ನಿಮ್ ಪರವಾಗಿದ್ದೀನಿ, ಒಳ್ಳೇದು ಮಾಡಿ ನೋಡೋದು. ಹೇಳಿದೀನಿ, SP ಅವ್ರಿಗೆ ಮಾತಾಡಿದೀವಿ ಈಗಾಗಲೇ, ಸೀರಿಯಸ್ ಆಗಿ ಆಕ್ಷನ್ ತಗೋತಾರೆ. ನೋಡೋಣ, ನೀವು ಮೊದಲೇ ಬಂದ್ರೆ 8 ವರ್ಷದಿಂದ ನೀವು ಬುಕ್ ಕೊಟ್ಬಿಟ್ಟು ಆರಾಮಾಗಿದ್ದೀರಿ. ಅದ್ರ ಮೇಲೆ ನಿಖಿಲ್ ಹೆಸರು ಬೇರೆ, ಅನಿತಾ ಕುಮಾರಸ್ವಾಮಿ ಹೆಸರು ಬೇರೆ ಹಾಕೊಂಡಿದ್ದೀರಿ ಕಂಪ್ಲೇಂಟ್ ಅಲ್ಲಿ. ಮಂಡ್ಯದ ರವಿಕುಮಾರ್ ಮತ್ತು ಪೂರ್ಣಿಮಾ ಇಬ್ಬರು ಕೂಡ 55 ಲಕ್ಷ ಹಣವನ್ನು ಕಳ್ಕೊಂಡಿದ್ದೀನಿ ಅಂತ ಈ ಸಂಬಂಧವಾಗಿ ದೂರನ್ನ ಕೊಟ್ಟಿದ್ರು. ಇದೇ ದೂರಿಗೆ ಸಂಬಂಧಪಟ್ಟ ಹಾಗೆ ಒಂದು ರಿಕ್ವೆಸ್ಟ್ ಅನ್ನ ಕೇಂದ್ರ ಸಚಿವರ ಬಳಿ ಕೇಳ್ಕೊಂಡಿದ್ದಾರೆ. ನೀವು ಒತ್ತಡ ಹಾಕಿ ನಮ್ಗೆ ಅಟ್ಲೀಸ್ಟ್ ನ್ಯಾಯ ಸಿಗುತ್ತೆ, ನಮ್ಮ ಹಣ ವಾಪಸ್ ನಮಗೆ ಸಿಗುತ್ತೆ ಅಂತ. ಆಗ ಅವರು ಕೆಲವೊಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ದೂರಿನಲ್ಲಿ ನಿಖಿಲ್ ಹೆಸರು, ಅನಿತಾ ಕುಮಾರಸ್ವಾಮಿ ಹೆಸರು ಪ್ರಸ್ತಾಪ ಆಗಿದ್ದನ್ನು ಕೂಡ ಇಲ್ಲಿ ಮಾತನಾಡಿದ್ದಾರೆ.